ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಗ್ರೀನ್ ಎಲ್ಲ ಕಡೆ ಗ್ರೀನ್, ಆದರೆ ಇವತ್ತು ಟ್ರೇಡಿಂಗ್ ಮಾಡಿದವರಿಗೆ ರೆಡ್. ಹೌದಾ, ನಮ್ಮ ಚಾನಲಲ್ಲೂ ಸುಮಾರು ಜನ ಮಾತಾಡಿದ್ವಿ, ನನಗೂ ಸೇರಿದಂಗೆ ಸುಮಾರು ಜನಕ್ಕೆ ಇವತ್ತು ಲಾಸ್ ಆಗಿದೆ. ಯಾಕಾಯಿತು? ಅಲರ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ವಿ, ಆದರೂ ಈ ರೀತಿ ಯಾಕಾಯಿತು ಎಲ್ಲದ್ರ ಬಗ್ಗೆ ಮಾತಾಡ್ತೋಗೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇವತ್ತಿನ ಮಾರ್ಕೆಟು. ಸೊ ಇವತ್ತು ಬ್ಯಾಂಕ್ ನಿಫ್ಟಿಯಿಂದ ಒಂದು ಡ್ರೈವ್ ಆದಂಥ ಮಾರ್ಕೆಟ್ ಅಂತ ಹೇಳ್ಬೋದು. ಕೋಟಕ್ ಬ್ಯಾಂಕಲ್ಲಿ ನಿನ್ನೆ ಭೀಮಾ ಸರ್ ನೆನ್ನೆ ಶೇರ್ ಮಾಡಿದ್ರು ನೋಡಿ. ಈಗ RBI ಇಂದ ರೆಗ್ಯುಲೇಷನ್ ಬಂದಿದೆ, ವೀಕ್ನೆಸ್ ಇದೆ ಡಿಜಿಟಲಿ. ಈ ಕಾರಣದಿಂದಾಗಿ ಹೊಸ ಕ್ರೆಡಿಟ್ ಕಾರ್ಡ್ಗಳನ್ನು ನಿರ್ದಿಷ್ಟ ಅವಧಿ ಅಂತ ಹೇಳಿಲ್ಲ, ಎಲ್ಲಿ ತನಕ ಬೇಕು ಅನಿರ್ದಿಷ್ಟ ಅವಧಿ ತನಕ ಇಶ್ಯೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ RBI ಇಂದ ಅಂತ ನ್ಯೂಸ್ ಬಂದಿತ್ತು. ಈ ಕಾರಣದಿಂದಾಗಿ ಇವತ್ತು ಓಪನಿಂಗಲ್ಲೇ ಲೋಯರ್ ಸರ್ಕ್ಯೂಟ್ ಆಗಿತ್ತು. ಮಾರ್ಕೆಟ್ನು ಕೂಡ ಅದು ಗ್ಯಾಪ್ ಡೌನ್ ಮಾಡ್ತು. ಯಾಕಂದರೆ ಟಾಪ್ 10 ಕಾಂಟ್ರಿಬ್ಯೂಟರಲ್ಲಿ ಕೋಟಕ್ ಬ್ಯಾಂಕ್ ಕೂಡ ಬರ್ತಾ ಹೋಗುತ್ತೆ, ನಿಫ್ಟಿ 50 ಕಾಂಟ್ರಿಬ್ಯೂಟರ್ಸ್ ಅಂತ ನೋಡೋದಾದರೆ. ಸರ್ಪ್ರೈಸಿಂಗ್ಲಿ ಇವತ್ತು 2 ಸ್ಟಾಕ್ಗಳು ಅದನ್ನು ಬ್ಯಾಲೆನ್ಸ್ ಮಾಡ್ತು. ಅದು ಆಕ್ಸಿಸ್ ಬ್ಯಾಂಕ್ ಮತ್ತು SBI. ಎರಡರಲ್ಲೂ ನೋಡಿ ಏನು ಕಮ್ಮಿ ಮೂವ್ಮೆಂಟ್ ಬಂದಿದೆಯಾ ನೋಡಿ. SBIನಲ್ಲಿ 5% ಮೂವ್ಮೆಂಟ್ ಬಂತು, ಅದೇ ರೀತಿಗೆ ಆಕ್ಸಿಸ್ ಬ್ಯಾಂಕು 6% ಮೂವ್ಮೆಂಟ್ ಬಂತು. ಇವೆಲ್ಲ ಕೂಡ ಹೆವಿ ವೇಟ್ಸೇ ಆಗುತ್ತೆ, ಟಾಪ್ 10-15 ಕಂಪ್ನೀಸ್ಗಳಲ್ಲೇ ಬರ್ತಾ ಹೋಗುತ್ತೆ. ಹಾಗಾಗಿ ಒಂದು ಬಿದ್ದಿತ್ತು, ಒಂದು ಮೇಲೆ ಹೋಗಿತ್ತು, ತುಂಬ ವೊಲಟಿಲಿಟಿ ಇತ್ತು. ಬಟ್ ಒಂದೇ ರೇಂಜಲ್ಲಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಲಾಸ್ಟಿಗೆ ಒಂದು ತುಂಬ ದೊಡ್ಡ ಮೂಮೆಂಟ್ ಬಂತು. 22,500ನ ಅಷ್ಟು ಸುಲಭವಾಗಿ ಬೀಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಒಂದು ಸ್ಟಾಪ್ ಲಾಸ್ ಕೂಡ ಹಿಟ್ ಮಾಡ್ಕೋಬೇಕಾಯಿತು. ಇವತ್ತಿನ ಟಾಪ್ ಲೂಸರ್ ಅಂದರೆ ಕೋಟಕ್ ಬ್ಯಾಂಕು, ಟಾಪ್ ಗೇನರ್ ಅಂದರೆ ಆಕ್ಸಿಸ್ ಬ್ಯಾಂಕು. ಆದರೆ FMCG ಸೆಕ್ಟರ್ ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ ಇವತ್ತು ಕೂಡ ವೀಕ್ ಆಗಿತ್ತು. ನೆಸ್ಲೆ ರಿಸಲ್ಟ್ ಬಂದಿದೆ, ಹಾಗಾಗಿ ಮತ್ತೆ ವಾಪಸ್ ಪಾಸಿಟಿವ್ ಬಂದಿದೆ. ಟೈಟಾನ್ 2,500 ಲೆವೆಲ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದು ಬರ್ತಾ ಇದೆ. ಡಾಕ್ಟರ್ ರೆಡ್ಡಿ ಮತ್ತೆ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಡಿವಿಸ್ ಲ್ಯಾಬ್ಸ್ ಇಸ್ ಲುಕಿಂಗ್ ಗುಡ್. ಸೊ ಬೇರೆ ಸ್ಟಾಕ್ಗಳು ಕೂಡ ಸಪೋರ್ಟ್ ಮಾಡ್ತಾ ಹೋಯಿತು, ಬಂದೆ ಅಂತಲ್ಲ. ಇಂಪಾರ್ಟೆಂಟ್ಲಿ IT ಪಾಸಿಟಿವ್ ಆಗಿತ್ತು. ನೋಡೋಣ IT ನಾಳೆ ಪಾಸಿಟಿವ್ ಆಗಿರುತ್ತಾ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದರೆ ಮೆಟಾದು ಆಲ್ರೆಡಿ ರಿಸಲ್ಟ್ಸ್ ಎಲ್ಲ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ಇವತ್ತು ಗ್ರೂಪಲ್ಲಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡು, ಏನಿತ್ತು ಕಾರಣ ಇವತ್ತು ಅಂತ ನೋಡಿ. ಈ ಒಂದು 2-3 ದಿನದಿಂದ ಮಾತಾಡ್ಕೊತಾ ಇದ್ವಿ. ಈ ಮಾರ್ಕೆಟ್ನಲ್ಲಿ ಒಂದು ರೀತಿ ಒಂಥರ ಈ ಪಂಪ್ ಆ್ಯಂಡ್ ಡಂಪ್ ಥರ ಒಂದು ನಿಮಿಷಕ್ಕೆ ಒಂದು 15 ನಿಮಿಷದಲ್ಲಿ ದೊಡ್ಡ ಬಾರಿ 200 ಪಾಯಿಂಟ್ಸ್ ಬಾರಿ ಈ ರೀತಿಯೆಲ್ಲ ಆಗ್ತಿದೆಯಲ್ಲ, ಅವಾಗ ಮಾತಾಡ್ಕೊತಾ ಇದ್ದೀನಿ. ಹೆಡ್ಜ್ ಪೊಸಿಷನ್ ಇಟ್ಕೋಬೇಕು, ಇಲ್ಲ ಅಂತಂದರೆ ಸ್ಟಾಪ್ ಲಾಸ್ ಕೂಡ ಸ್ಲಿಪ್ಪೇಜ್ ಆಗ್ತಾ ಇದೆ, ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ಮಾತಾಡ್ಕೊಂಡಿದ್ದೇನು ಅಂತಂದರೆ, ಎಲೆಕ್ಷನ್ ಮುಗಿಯೋ ತನಕ ಮಾರ್ಕೆಟ್ ಈಗ ನೋಡಿ 2-3 ದಿನದಿಂದ ತುಂಬ ಒಂದೇ ಸಲ ಮೂಮೆಂಟೇ ಇಲ್ಲ ಅನ್ನೋ ಥರ ಮಾಡಿಸಿದೆ. ಎಲ್ಲಿ ಬೇಕಾದ್ರೂ ಈ ಕ್ಯಾಚ್ ಬರ್ಬೋದು ಅಂತ ನೋಡಿ. ಆ ರೀತಿ ಆದಾಗ ಒಂದು ದೊಡ್ಡದಾಗಿ ಒಂದು ಮೂಮೆಂಟ್ ಆಗುತ್ತಲ್ಲ ವಿ ಶೇಪಲ್ಲಿ, ಅದ್ರ ಆಸ್ಪಾಸಲ್ಲಿ ಆಪ್ಷನ್ ಸೆಲ್ಲರ್ಸ್ ರೆಡಿ ಆಗಿರಬೇಕು. ನಮ್ಮ ಟೈಮ್ ಬರೋಕ್ಕಿದೆ ಅಂತ. ಅದೇ ರೀತಿ ಒಂದು 2-3 ದಿನ ಒಂದೇ ನಿಂತಿರೋದ್ರೆ ಆಪ್ಷನ್ ಬಯರ್ಗಳು ರೆಡಿ ಆಗಿರಬೇಕು. ಬಟ್ ಇವತ್ತು ಖಂಡಿತ ವಾಲಟಿಲಿಟಿ ಎಕ್ಸ್ಪೆಕ್ಟೇಷನ್ ಇತ್ತು. 22,500ರಿಂದ 22,300 ಝೋನ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಲಾಸ್ಟಿಗೆ ಏನೋ ಒಂದು 100 ಪಾಯಿಂಟ್ಸ್ ಜಂಪ್ ಅಂತಲ್ಲ ಈ ಒಂದು ಕ್ಯಾಂಡ್ಲು, ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇಲ್ಲಿ ಸ್ಟಾಪ್ ಲಾಸ್ಗಳನ್ನು ಬುಕ್ ಮಾಡ್ಕೊಳ್ಳೇಬೇಕಾಯಿತು. ಈ ಲೆವೆಲ್ನ ಬಿಟ್ಟು ದಾಟಿ ಹೋಗ್ತಿದೆ ಅಂದಾಗ ಅದಕ್ಕೆ ಕನ್ಫ್ಯೂಸಿಂಗ್ ಆಗೋಕ್ಕೆ ಇವತ್ತು ಸುಮಾರು ಪ್ಯಾರಾಮೀಟರ್ಗಳು ಕಾರಣ ಇತ್ತು. ಒಂದು ಮೇಯ್ನ್ ಆಗಿ ಇವತ್ತು ನಮ್ಮನ್ನ ಆ ಕಡೆಗೆ ಸೇಫ್ ಆಗಿರ್ತೀವಿ ಅಂತ ಅನಿಸಿದ್ದು ಯಾವುದು ಅಂತಂದರೆ OI ನೀವು ನೋಡಿದ್ರೆ 22,500ರಲ್ಲಿ ಅಗ್ರೆಸಿವ್ ಆಗಿದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಮೂಮೆಂಟ್ ತನಕ 22,500ರಲ್ಲಿ ಜಾಸ್ತಿ OI ಇದ್ದಾನೆ ಹೋಯಿತು. ಹಾಗಾಗಿ ಇದು ಒಂದಿನ ಟ್ರ್ಯಾಪ್ ಈ ರೀತಿ ಅಂತಲೇ ಅನ್ಕೊಳ್ತಾ ಹೋದ್ವಿ. ಜೊತೆಗೆ ಇಲ್ಲೇನಾಯಿತು, ಒಂದು ಗ್ಯಾಪ್ ಫಿಲ್ಲಿಂಗ್ ಇತ್ತು. ಆ ಗ್ಯಾಪ್ ಫಿಲ್ಲಿಂಗ್ ಕೂಡ ಅಚ್ಚುಕಟ್ಟಾಗಿ ಮಾಡ್ತು. ಸೊ ಗ್ಯಾಪ್ ಫಿಲ್ಲಿಂಗ್ ಮಾಡಾದ್ಮೇಲೆ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಇಲ್ಲಿ ಗೂಗ್ಲಿ ಇಲ್ಲಿಂದ ಹೇಳಿದೆ ಕೂಡ ಇನ್ಫ್ಯಾಕ್ಟ್ ಒಂದು 100 ಪಾಯಿಂಟ್ಸ್ಗಳೇ ಡೌನ್ ಮೂಮೆಂಟ್ ಬಂದರೂ ಆಶ್ಚರ್ಯ ಇಲ್ಲ ಅಂತ 22,450 ಆ ಝೋನಲ್ಲಿ ಇದ್ದಾಗ. ಯಾಕೆಂದರೆ OI ಇಷ್ಟೊಂದು ಅಗ್ರೆಸಿವ್ ಆಗಿದ್ದಾಗ ಅವ್ರು ಹತ್ತಿರ ಬರ್ತಿದೆ ಅಂತ ಏನು ಮಾಡ್ತಾರೆ, ಇನ್ನೂ ಅಗ್ರೆಸಿವ್ ಆಗ್ತಾರೆ, ಕೆಳಗಡೆ ತಳ್ಳಕ್ಕೆ ನೋಡ್ತಾರೆ. ಬಟ್ ಇವತ್ತು ಆ ರೀತಿ ಆಗಲಿಲ್ಲ. ಎಗೇನ್ ಥ್ಯಾಂಕ್ಸ್ ಟು ಮಂತ್ಲಿ ಎಕ್ಸ್ಪೈರಿ ಈ ರೀತಿ ಮೂಮೆಂಟ್ ಬಂದಿದೆ. ಎಲ್ಲದನ್ನು ನೋಟ್ ಮಾಡ್ಕೋಬೇಕು. ಸೊ ಒಂದು ಎಲೆಕ್ಷನ್ ಮುಗಿಯೋ ತನಕ ಸಣ್ಣ ರೇಂಜು, ಸಣ್ಣ ಪೊಸಿಷನ್ ಇಟ್ಕೊಂಡು ಮಾಡಬೇಕು ಅನ್ನೋದು ಒಂದು. ಇನ್ನೊಂದು ನೋಡಿ, ಯಾರ ಹತ್ರನವರು ಒಂದು 10 ಲಕ್ಷ ಕ್ಯಾಪಿಟಲ್ ಇರ್ಬೋದು ಅಥವಾ 5 ಲಕ್ಷ ಕ್ಯಾಪಿಟಲ್ ಇರ್ಬೋದು. ನಿಮ್ಮ ಏನು ಕ್ಯಾಪಿಟಲ್ ಇದೆಯೋ ಆ ಕ್ಯಾಪಿಟಲ್ನಲ್ಲೇ ಒಂದಿಷ್ಟು ತೆಗೆದಿಟ್ಬಿಡಿ. ಅವಾಗ ಆಟೋಮೆಟಿಕ್ಕಾಗಿ ಪೊಸಿಷನ್ ಸೈಜ್ ಕಮ್ಮಿ ಆಗುತ್ತೆ. ಸತೀಶ್ ಸರ್ ಕೂಡ ಹೇಳ್ತಿದ್ರು, ಅವ್ರು ಏನು ಮಾಡ್ತಿದ್ರು ಅದಕ್ಕಿಂತ ಕಮ್ಮಿ ಕ್ಯಾಪಿಟಲ್ಲಿ ಟ್ರೇಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಜೊತೆಗೆ ಇದು ಒಂದು ಬೆಸ್ಟ್ ಮೂವ್ ನಾನು ಹೇಳೋದು ಅನ್ಕೊಳೋದು ಏನು ಮಾಡ್ಬೋದು ಅಂತ. ಎಲೆಕ್ಷನ್ ಮುಗಿಯೋ ತನಕ ನೀವು ಕಮ್ಮಿ ಪೊಸಿಷನ್ ಮಾಡಬೇಕು ಅಂದರೆ ನಿಮ್ಮ ಓವರಾಲ್ ಮಾರ್ಜಿನ್ ಏನಿದೆಯಲ್ಲ ಅದನ್ನೇ ಕಮ್ಮಿ ಇಟ್ಕೊಂಬಿಡಿ. ಒಂದು ಬೇರೆ ಅಕೌಂಟಲ್ಲಿ ಟ್ರೇಡ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರೋರು ಆಪ್ಷನ್ ಬೈಯಿಂಗು ತುಂಬ ಹುಷಾರಾಗಿರಬೇಕು. ಈಗ ಹೇಳ್ತಾನೆ ಬಂದಿದ್ದೀನಿ, ಅದೇ ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋದು. ಇವತ್ತು ಆ ಒಂದು 20% ಡೇಸ್ ಅಂತೀವಲ್ಲ ಆ ಒಂದು ದಿನ ಅಂತ ಹೇಳ್ಬೋದು ನಾನು ಅಷ್ಟೇ. ಓಕೆ, ಸೊ ಅದಲ್ದಲ್ಲೇ ಇನ್ನೇನು ಮಾಡ್ಬೋದು ಅಂತಂದರೆ, ಏನೋ ಒಂದು 50% ತೊಗೊಂಬರ್ತೀರ. ಲೈಕ್ 10 ಲಕ್ಷ ಟ್ರೇಡ್ ಮಾಡ್ತಿದ್ದವರು 5 ಲಕ್ಷ ಮಾರ್ಜಿನಲ್ಲಿ ಬಂದಿದ್ರೆ ಆದ್ರೂ ಏಕ್ದಮ್ ಫಸ್ಟ್ ಓಪನಿಂಗಲ್ಲೇ ನೀವು ಅಥವಾ ಒಂದು 9:30 ಕೆಲವರು 11 ಗಂಟೆ ಈ ರೀತಿ ಮಲ್ಟಿಪಲ್ ಎಂಟ್ರಿ ಕೊಡ್ತಾರೆ. ಅಷ್ಟು ಪೊಸಿಷನ್ ಎಂಟ್ರಿ ತೊಗೊಳಕ್ಕಿಂತ ಅದರಲ್ಲೂ ಸ್ವಲ್ಪ ಉಳಿಸ್ಕೊಂಡಿರಿ. ಇನ್ ಕೇಸ್ ನಿಮಗೇನಾದ್ರು ಮಾರ್ಕೆಟ್ನಲ್ಲಿ ಆಪರ್ಚುನಿಟಿ ಸಿಕ್ತು ಅಂದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಅಷ್ಟನ್ನು ಒಟ್ಟಿಗೆ ಡಿಪ್ಲೈ ಮಾಡಿದ್ವಿ ಅಂತಂದರೆ ಟ್ರ್ಯಾಪ್ ಆಗುತ್ತೆ, ಹೋಗ್ತೀವಿ, ಅದರಿಂದ ವಾಪಸ್ ತೊಗೊಳಕ್ಕಾಗಲ್ಲ. ಯಾಕೆ ಇದನ್ನ ಹೇಳಿದೆ ಅಂತಂದರೆ, ನಾನು ಇವತ್ತು 22,500ರಲ್ಲಿ ಅಷ್ಟು ಆರಾಮಾಗಿದೆ. ನಾನು ಇವತ್ತು 22,500 ಬ್ರೇಕ್ ಮಾಡೋದೇ ಇಲ್ಲ ಮಾರ್ಕೆಟು. OI ಅದೇ ಹೇಳ್ತಾ ಇದೆ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಮಗೆ ಇಲ್ಲಿ ಕ್ಲೀನಾಗಿ ಗ್ಯಾಪ್ ಇದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ, ಹೆಂಗೆ ಸುಲಭವಾಗಿ ಬಿಟ್ಕೊಟ್ಟು ಹೋಗ್ತಾರೆ ಅಂತ ಅದೇ ಒಂದು ಕಾನ್ಫಿಡೆನ್ಸ್ ಇತ್ತು. ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೂ ಕೂಡ ನಮಗೆ ಆಪರ್ಚುನಿಟಿ ಇರಲಿಲ್ಲ. ಸ್ಟಾಪ್ ಲಾಸ್ನ ಹಿಟ್ ಮಾಡ್ಕೊಳ್ಳೇಬೇಕಾಯಿತು. ಅಡ್ಜಸ್ಟ್ಮೆಂಟ್ ಮಾಡೋದಂದರೆ ಮಾರ್ಜಿನ್ ಇದ್ದರೆ ನೀವು ಇನ್ನೂ ಮೇಲ್ಗಡೆ ಕಾಲ್ ಆಪ್ಷನ್ನ ನೀವು ಸೆಲ್ ಮಾಡ್ಕೋಬೋದು, ಅಥವಾ ಕೆಳಗಡೆ 22,300 200 ಇದ್ದರು 22,400 ಇನ್ನೂ 10 ತರಕ್ಕೆ ತಗೋಬೋದು. ಈ ಥರ ಕ್ಯಾಂಡಲ್ ಬಂದಾಗ ಈ ರೀತಿಯಾಗಿ ಅಡ್ಜಸ್ಟ್
ಅಡ್ಜಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೋದು. ಜೊತೆಗೆ ಐರನ್ ಕಾಂಡರ್, ಐರನ್ ಫ್ಲೈ ಬಗ್ಗೆನೂ ಹರೀಶ್ ಸರ್ ಕಮೆಂಟ್ ಮಾಡಿದ್ರು. ಸರ್ ಐರನ್ ಕಾಂಡರ್ ಬೆಸ್ಟ್ ಸ್ಟ್ರಾಟಜಿ ಆಸ್ ಎ ಬಿಗಿನರ್ ಯಾರಾದರೂ ಶುರು ಮಾಡ್ತಾ ಇದ್ದೀರಾ ಅಂತಂದರೆ, ಅಂದರೆ ನೀವೇನು ಮಾಡ್ತಾ ಇರ್ತೀರಾ, ನಾರ್ಮಲ್ ಏನು ಒಂದು ಸ್ಟ್ರ್ಯಾಂಗಲ್ನ ಮಾಡ್ತಾ ಇರ್ತೀರೋ ಆ ಸ್ಟ್ರ್ಯಾಂಗಲ್ ಜೊತೆಗೆ ಮೇಲ್ಗಡೆ ಒಂದು ಕೆಳಗಡೆ ಒಂದು ನೀವು ಬೈ ಪೊಸಿಷನ್ ತೊಗೊಂಡ್ಬಿಟ್ರೆ ಅದು ಒಂದು ಐರನ್ ಕಾಂಡರ್ ಆಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ಅದು ಮಾರ್ಜಿನ್ ಕೂಡ ನಿಮ್ಗೆ ಉಳಿಸುತ್ತೆ ಮತ್ತು ಸೇಫ್ ಸ್ಟ್ರಾಟಜಿ, ಈಸಿ ಸ್ಟ್ರಾಟಜಿ ಟು ಬಿಗಿನ್ ವಿತ್. ಇಂಟ್ರಾಡೇನಲ್ಲಿ ಹುಷಾರಾಗಿರಬೇಕು, ರೇಂಜ್ ನೋಡಿಕೊಂಡು. ಕೆಲವರು ಅದನ್ನು ಹೇಳಿದ್ರೆ ತುಂಬ ದಿನ ಯೂಶಲಿ ದೊಡ್ಡ ರೇಂಜಲ್ಲಿ ಇರ್ತಾ ಇದ್ದೆ ಸ್ಟ್ರಾಂಗಲ್ ಮಾಡಬೇಕಾದ್ರೆ, ಇವತ್ತು ಹತ್ತಿರ ಬರೋಕ್ಕೆ ಅಂತ ಹೋದೆ, ಇವತ್ತು ಲಾಸ್ ಆಯಿತು ಅಂತ. ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್ ನೋಟ್ ಡೌನ್ ಮಾಡ್ಕೊತಾ ಇರಿ. ಬಟ್ ಇಲ್ಲಿಂದ ಮುಂದಕ್ಕೆ ಮಾರ್ಕೆಟು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ ನೋಡಿ. ಮಾತಾಡೋಕ್ಕೆ ಸುಮಾರು ವಿಚಾರ ಇದೆ, ಬಟ್ ಟೈಮ್ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಮುಂದಿನ ಬುಧವಾರದಿಂದ ನಾನು ರಜದಲ್ಲಿರ್ತೀನಿ, ಒಂದು 20 ದಿನ ರಜೆ ತೊಗೊತಾ ಇದ್ದೀನಿ. ಸೊ 1ನೇ ತಾರೀಕಿಂದ 20ನೇ ತಾರೀಕು ತನಕ ನಾನು ಅವೈಲೇಬಲ್ ಇರೋದಿಲ್ಲ. ಬಟ್ ಆಪ್ಷನ್ ಬಿಗಿನರ್ಸಿಗೆ ಒಂದು ಪ್ಲೇಲಿಸ್ಟ್ನ ಪ್ಲಾನ್ ಮಾಡಿದ್ದೀನಿ, ಒಂದು 4 ವೀಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಸರಳವಾಗಿ ರಿಯಲ್ ಎಸ್ಟೇಟ್ನ ಕಂಪ್ಯಾರಿಸನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಒಂದು ಸ್ವಲ್ಪ ಅನಿಮೇಟೆಡ್ ಥರ ಇರೋ ವೀಡಿಯೋ ಆಗಿರುತ್ತೆ ಅದು. ಅದನ್ನು ನಾನು ರಿಲೀಸ್ ಮಾಡೋಕ್ಕೆ ನೋಡ್ತೀನಿ. ಅದ್ರ ಜೊತೆಗೆ ಇನ್ಯಾವುದಾದ್ರು ಟಾಪಿಕ್ ಕವರ್ ಮಾಡೋಕ್ಕೆ ಹೋದರೆ ಅದನ್ನು ನಾನು ಸ್ಕೆಡ್ಯೂಲ್ ಮಾಡಿಟ್ಬಿಟ್ಟು ಹೋಗಿರ್ತೀನಿ. ಮೆಂಬರ್ಸ್ಗಳಿಗೆ ಈ ಸಲ ಯಾರು ಯೂಟ್ಯೂಬ್ ಮೆಂಬರ್ಸ್ ಇದ್ದಾರಲ್ಲ, ನಿಮಗೆ ಅರ್ಲಿ ಆಕ್ಸೆಸ್ ಕೊಡೋಣ ಅಂತ ಇದ್ದೀನಿ. ಮೇ 1ನೇ ತಾರೀಕಿಗೆ ಅಷ್ಟು ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಬಟ್ ಬೇರೆಯವರಿಗೆ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ನಿಮಗೆ ಹಂತವಾಗಿ 20 ದಿನಗಳಲ್ಲಿ ಆ ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ಇದೊಂದು ಅಪ್ಡೇಟು ಹೇಳಿದ್ದೆ ತುಂಬ ಹಿಂದೆ, ಬಟ್ ಮರ್ತೋಗಿತ್ತು. ಈಗ ಒಂದ್ಸಲ ಅಪ್ಡೇಟ್ ಕೊಟ್ಬಿಡ್ತೀನಿ. ಮೇ 1ರಿಂದ 20 ರಜೆನಲ್ಲಿರ್ತೀನಿ. ಸೊ ಇಲ್ಲಿ ನೀವು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಬೇಸ್ ಯಾವುದು 21,800. ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಆಗ್ತಾ ಇದೆಯಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ನಂದು. ಹಾಗಾಗಿ ಈ ಒಂದು ಗ್ಯಾಪನ್ನು ಇಲ್ಲಿ ಫಿಲ್ ಮಾಡಿದ್ರೆ ಇಲ್ಲಿಂದ ಒಂದು ರಿಜೆಕ್ಷನ್ ಬರಲಿಕ್ಕೆ ಶುರು ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಆ ರೀತಿ ಆಗಲಿಲ್ಲ. ಇವತ್ತು ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ಇದಕ್ಕೆ ನಾಳೆ ಉತ್ತರ ಕೊಡಬೇಕು ಮಾರ್ಕೆಟು. ಈಗ ಒಂದು ದೊಡ್ಡ ಬಾರ್ ಮಾಡಿ ಹೋಗಿದೆ ಕರೆಕ್ಟು, ಬಟ್ ನೆಕ್ಸ್ಟ್ ಎಕ್ಸ್ಪೈರಿ ಅಂತಲೇ ಶುರು ಆಗ್ತಾ ಹೋಗುತ್ತೆ. ಬಟ್ ನೋಡ್ತಾ ಹೋಗೋಣಂತೆ ಈ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇಲ್ಲಿಂದನೂ ಹಿಂಗಾಗ್ಬಿಟ್ಟು ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಗ ನಾವು ಮುಂಬರುವ ದಿನಗಳಲ್ಲಿ ಒಂದು ಕರೆಕ್ಷನ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕರೆಕ್ಷನ್ ಬೇಕಾ ಹೌದಾ ಅಂತಂದರೆ ಖಂಡಿತವಾಗ್ಲೂ ಕರೆಕ್ಷನ್ ಬೇಕು. ಆದರೆ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಹತ್ತಿರ ಬರ್ತಾ ಇದೆ. ಈ ಟೈಮಲ್ಲಿ ನೋಡ್ತಾ ಹೋಗೋಣ. ಕೆಲವೊಂದು ಸಲ ಏನಾಗುತ್ತೆ, ಎಲೆಕ್ಷನ್ ಮುಂಚೆ ತುಂಬ ರ್ಯಾಲಿ, ಎಲೆಕ್ಷನ್ ಆದಮೇಲೆ ಪ್ರಿಡಿಕ್ಟಬಲ್ ಆಗಿ ಬಂತು ಅಂದ್ರೆ, ಪ್ರಿಡಿಕ್ಟಬಲ್ ಅಂದರೆ ಏನು, ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಸ್ಟೇಬಲ್ ಗೌರ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಸೊ ಇವಾಗಿರೋ ಗೌರ್ಮೆಂಟೇ ಮತ್ತೆ ಕಂಟಿನ್ಯೂ ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಏನೂ ಸರ್ಪ್ರೈಸ್ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಬೇರೆ ಅಲಯನ್ಸ್ ಗೌರ್ಮೆಂಟೇ ಬಂತು ಅಂತಂದ್ರೂ ಕ್ಲಿಯರ್ ಮೆಜಾರಿಟಿ ಬಂದರೆ ಮಾರ್ಕೆಟಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಅಫ್ಕೋರ್ಸ್ ಕಾರ್ಪೊರೇಟ್ ರೂಲ್ಸ್ಗಳು ಏನಾಗುತ್ತೆ, ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಏನಾದ್ರು ಅಪ್ಪಿ ಕಿಚಡಿ ಗೌರ್ಮೆಂಟ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ತುಂಬ ಒಂದು ದೊಡ್ಡ ರಿಜೆಕ್ಷನ್ ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ಲದೂ ನಮ್ಮ ಕೈಯಲ್ಲೇ ಇದೆ. ಸೊ ನಾಳೆ ಮತದಾನ ಕರ್ನಾಟಕದಲ್ಲಿ ಸುಮಾರು ಭಾಗಗಳಲ್ಲಿ, ಶಿವಮೊಗ್ಗ ಮತ್ತು ಆ ಕಡೆ ದಾವಣಗೆರೆ ಆ ಸೈಡು, ಉತ್ತರ ಕರ್ನಾಟಕ ಸೈಡು 7ನೇ ತಾರೀಕಿದೆ ಅಲ್ವಾ. ಬಟ್ ಈ ಕಡೆ ಕೋಸ್ಟಲ್ ರೀಜನ್ನು, ಕರಾವಳಿ ಪ್ರದೇಶದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲೆಲ್ಲ ನಾಳೆನೇ ಎಲೆಕ್ಷನ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನಾಳೆ ವೋಟ್ ಮಾಡೋದನ್ನು ಮರಿಬೇಡಿ. ನಾಳೆ ಮಾರ್ಕೆಟಲ್ಲಿ ರಜೆ ಇಲ್ಲ. ಅವರು ಮುಂಬೈ ಎಲ್ಲ ಎಕ್ಸ್ಚೇಂಜ್ಗಳೆಲ್ಲ ಮುಂಬೈಲಿರೋದ್ರಿಂದ ಮುಂಬೈ ವೋಟಿಂಗ್ ಯಾವುದೇ ಇರುತ್ತೋ ಆವಾಗ ರಜೆ ಕೊಡ್ತಾರೆ. ಮೇನಲ್ಲಿ ಬರುತ್ತೆ ಅವ್ರದ್ದು ಮುಂಬೈನಲ್ಲಿ. ಸೊ ನಾಳೆಗೆ ಯಾವುದೇ ರೀತಿಯಾದಂಥ ರಜೆ ಇಲ್ಲ. ಹಾಗಾಗಿ ನಾಳೆ ದಯವಿಟ್ಟು ವೋಟ್ ಮಾಡ್ಕೊಂಡು ಬನ್ನಿ. ಮಾರ್ಕೆಟಿಗೆ ರಜೆ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿರೋಕ್ಕೆ ಹೋಗಬೇಡಿ. ದಯವಿಟ್ಟು ವೋಟ್ ಮಾಡಿ, ಎಲ್ಲರೂ ವೋಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಹೋಗೋದಾದರೆ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಸೊ 22,550 ಆಲ್ಮೋಸ್ಟ್ ಏನು ಮಾಡಬೇಕಾಗಿತ್ತೋ ಮಾರ್ಕೆಟು ಅದನ್ನ ಮಾಡಾಗಿದೆ. ಈಗ 22,600 ಒಂದು ರಿಜೆಕ್ಷನ್ ತೊಗೊಂಡ್ರಂಗೆ ಬಂದಿದೆ. 22,600 ನೋಡಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನೆ. ವಾಪಸ್ ಬಂದರೆ ಈಗ 22,450 ಸಪೋರ್ಟ್ ಆಗ್ತಾ ಹೋಗುತ್ತೆ. ನಾಳೆ 22,600ರಿಂದ 22,450 ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡೋಣ. ಸೊ ಇಲ್ಲ ಇದೇನೋ ಟ್ರ್ಯಾಪ್ ಆಗಿತ್ತು ಅಂತಂದರೆ ಇನ್ ಕೇಸ್ ಇಮಿಡಿಯೇಟಾಗಿ ನಾಳೆ 22,450 ರಿಜೆಕ್ಷನ್ ಆಗಬೇಕು. ಆ ರೀತಿ ಆಗೋ ಸಾಧ್ಯತೆ ಕಮ್ಮಿ. ಯಾಕಂದರೆ ಒಂದು ಬಸ್ ಸ್ಟ್ಯಾಂಡ್ ಆಗುತ್ತೆ, ಆ ಬಸ್ ಸ್ಟ್ಯಾಂಡಿಗೆ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ. ಸೊ ನೋಡೋಣ ಇಲ್ಲಿ ಕಂಟಿನ್ಯೂಷನ್ ಆಗುತ್ತಾ, ಮತ್ತೆ ಇಲ್ಲಿ ಒಂದು ಕೆರೆ ದಡ ಮಾಡುತ್ತಾ, ಒಂದು ಬಸ್ ಸ್ಟ್ಯಾಂಡ್ ಮಾಡುತ್ತಾ ಅನ್ನೋದನ್ನು ವಾಚೌಟ್ ಮಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಟ್ರ್ಯಾಕ್ ಮಾಡಲಿಲ್ಲ ನೋಡಿ. ಮಾಡಿದ್ರೆ 47,800ರಿಂದ 48,600, ಆಲ್ಮೋಸ್ಟ್ 800 ಪಾಯಿಂಟ್ಸ್ ಮೂವ್ಮೆಂಟು. ಬ್ಯಾಂಕ್ ನಿಫ್ಟಿ ಯಾಕೆ ಇವತ್ತು ಮುಟ್ಟಕ್ಕೆ ಹೋಗಲಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ವಾಲೆಟೈಲ್ ಇತ್ತು. ನಿನ್ನೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಟ್ರ್ಯಾಪ್ ಮಾಡ್ತಾರೆ ಅನ್ನೋದಕ್ಕೆ. ನಿನ್ನೆ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ತುಂಬ ಬುಲಿಶ್ ಆಗಿದ್ರು. ಮಂಜುನಾಥ್ ಸರ್ ಕೂಡ ಶೇರ್ ಮಾಡಿದ್ರು. ಸೊ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ನ್ಯೂಸ್ ಕೂಡ ಸಹ ಆಯಿತು. ಕೋಟಕ್ ಬ್ಯಾಂಕಿನ ನ್ಯೂಸ್ ಬಂತು, ಡಮ್ ಅಂತ ಯಾವುದು ಬ್ಯಾಂಕ್ ನಿಫ್ಟಿ ಕೂಡ ಕೆಳಗಡೆ ಬಿಡ್ತಾ ಹೋಯಿತು. ಸೊ 47,800 ಸಪೋರ್ಟ್ ಅಂತ ಮಾತಾಡ್ಕೊಂಡು 47,800 ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದ್ರು ಈ ಥರ ರ್ಯಾಲಿ ಬರುತ್ತೆ. ಈ ಗ್ಯಾಪ್ ಒಂದು ಫಿಲ್ ಆಗೋದಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಜಾಗ ಜಾಸ್ತಿ ಇದೆ ಅಂತ ನೆನ್ನೆ ಮಾತಾಡಿದ್ವಿ, ನೆನಪಿದೆಯಾ? ಆ ಥರ ಆದರೆ ನಿಫ್ಟಿನೂ ಕೂಡ ಮೇಲ್ಗಡೆ ಹೋಗ್ಬೋದು ಅಂತಲೂ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಯಿತು ಕೂಡ ಇವತ್ತು. ಆದರೆ ಯಾರು ಎಕ್ಸ್ಪೆಕ್ಟ್ ಮಾಡ್ದಲ್ಲಿ ರೀತಿ ಆಯಿತು. ಸೊ ಮಾರ್ಕೆಟು ತುಂಬ ಟ್ರಿಕಿ ಆಗಿತ್ತು. ಇಟ್ಸ್ ಓಕೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳೋಣಂತೆ. ಇನ್ನೂ ಕೂಡ ಮಂತ್ಲಿ ಎಕ್ಸ್ಪೈರಿ ದಿನ ರೌಂಡ್ ಲೆವೆಲ್ಗಿಂತ ಇನ್ನೂ ನೀವು ದೂರ ಇರ್ಬೋದು. ಈ ರೀತಿಯೂ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಏನು ಗ್ಯಾಪ್ ಫಿಲ್ ಮಾಡಬೇಕಿತ್ತು ಮಾಡಿದೆ. 48,600 ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ರೆಸಿಸ್ಟೆನ್ಸು. ಸೊ 48,600ರಿಂದ ಮೇಲ್ಗಡೆ ಹೋಯಿತು ಅಂತಂದ್ರೂ ಆಲ್ ಟೈಮ್ ಹೈ ಝೋನ್ ಆಗಿರುತ್ತೆ. ಇಲ್ಲಿ ಹುಷಾರಾಗಿರ್ಬೇಕು ನೀವು. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾಳೆಯಿಂದನೇ ರಿಜೆಕ್ಷನ್ ಬರ್ತಾ ಹೋಗಬೇಕು. ಮಾರ್ಕೆಟಿಗೆ ಇನ್ನೂ ಜಾಗ ಇಲ್ಲ. ಸೊ ಯಾಕೆಂದರೆ ಗ್ಯಾಪ್ ಫಿಲ್ಲಿಂಗ್ ಎಲ್ಲ ಮಾಡೋಗಿದೆ. ಇದಕ್ಕಿಂತ ಮೇಲ್ಗಡೆ ಹೋಯಿತು ಅಂತಂದರೆ ಮಾರ್ಕೆಟ್ ಟ್ರ್ಯಾಪ್ ಆಗಿರುತ್ತೆ. ಏನಾದರೂ ಇಲ್ಲಿಂದ ರಿಜೆಕ್ಷನ್ ಆಗಬೇಕು ಅಂತಂದರೆ ನಾಳೆಯಿಂದನೇ ಆ ರಿಜೆಕ್ಷನ್ ತೋರಿಸ್ತಾ ಹೋಗಬೇಕು. ಬಟ್ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಬ್ರೇಕ್ ಕೂಡ ಮಾಡಿತ್ತು. ಸೊ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿದೆ ನಾಳೆ ದಿನ ಯಾವ ರೀತಿ ಕ್ಲೋಸಿಂಗ್ ಆಗುತ್ತೆ ಅಂತ. ಯೂಶಲಿ ಶುಕ್ರವಾರ ದಿನ ಪಾಸಿಟಿವ್ ಕ್ಲೋಸ್ ಆಗುತ್ತಿರೋ ಟ್ರೆಂಡನ್ನು ಕೂಡ ನೋಡ್ತಾ ಬಂದಿರೋ. ಬಟ್ ಹಿಂದೆ ಒಂದೊಂದ್ಸಲ ಶುಕ್ರವಾರ ದಿನ ಯೂಶಲಿ ಸೆಲ್ಲಿಂಗ್ ಕೂಡ ಆಗ್ತಾ ಇತ್ತು.
ಸೊ ಈ ವರ್ಷ ಆ ರೀತಿ ಆಗಿಲ್ಲ. ಬಟ್ ನಾಳೆ ನೋಡೋಣ, ನಾಳೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. US ಮಾರ್ಕೆಟಲ್ಲೂ ಕೂಡ ಕೆಲವೊಂದು ರಿಸಲ್ಟ್ಸ್ ಬರೋದಿದೆ, ಇದೆಲ್ಲದರೂ ಕೂಡ ಇಂಪ್ಯಾಕ್ಟ್ ಇರ್ತಾ ಹೋಗ್ಬೋದು. ಸೊ ನಾಳೆ ನಮ್ಮದು ಒಂದು ಸ್ಟೇಜ್ ಆದರೆ ನಮ್ಮ ಜೊತೆ ಸುಮಾರು ಜನ ಆಯ್ತಲ್ವಾ. ನಾಳೆ ಐ ಥಿಂಕ್ 102 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾವತ್ತಾಗಿತ್ತು, ಏಪ್ರಿಲ್ 19ನೇ ತಾರೀಕು ಎಲೆಕ್ಷನ್ ಆಗಿತ್ತು. ನಾಳೆ 89 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಲೆಕ್ಷನ್ ಆಗುತ್ತೆ ನಮ್ಮ ಜೊತೆ, ಕರ್ನಾಟಕ ಜೊತೆ ಸೇರಿ ಸುಮಾರು ಸ್ಟೇಟ್ಗಳಲ್ಲಿ, ಒಂದು 7-8 ಸ್ಟೇಟ್ಗಳಲ್ಲಿ ನಮ್ಮ ದಳದಲ್ಲೂ ಇದೆ. ಒಟ್ಟು ಎಲ್ಲ ಸೇರಿ ಒಟ್ಟು 89 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನಾಳೆ ಆಗುತ್ತೆ. ಇದೇ ದೊಡ್ಡದ ಅಂದರೆ ಇಲ್ಲ, ಅದ್ರ ನೆಕ್ಸ್ಟಲ್ಲಿ 94-96 ಕಾನ್ಸ್ಟಿಟ್ಯೂನ್ಸಿಗಳಾಗುತ್ತೆ. ಬಟ್ ನಾಳೆ 89, ಮೊನ್ನೆ 102 ಸೇರಿಸಿದ್ರೆ ಸರಿ ಸುಮಾರು 190-200 ಕಾನ್ಸ್ಟಿಟ್ಯೂನ್ಸಿಗಳದ್ದು ವೋಟಿಂಗು ಮುಗ್ದಂಗೆ ಆಗ್ತಾ ಹೋಗುತ್ತೆ. ಸೊ ರಿಯಾಕ್ಟ್ ಮಾಡ್ಬೋದು ಮಾರ್ಕೆಟು, ನೋಡ್ತಾ ಹೋಗೋಣಂತೆ, ಟ್ರ್ಯಾಕ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಬರೋದಾದರೆ ಎಲ್ಲಿದೆ ನೋಡಿ, ಒಂದು ದೊಡ್ಡ ರೇಂಜ್ ಏನಿದೆ ಅದರೊಳಗಡೆ ಇದೆ. ಈಗ 74,500 ಹತ್ತಿರ ಬಂದು ಇವತ್ತು ಅಟೆಂಡ್ ಮಾಡಿತ್ತು. 75,000 ಆಲ್ ಟೈಮ್ ಹೈ ಝೋನು. ಕೆಳಗಡೆ ಬಂದರೆ 72,000ದಲ್ಲಿ ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡಲ್ಲಿ ಮಧ್ಯದಲ್ಲಿ ನಿಂತಿದ್ದೀವಿ ಇವಾಗ. ಸೊ ಇವತ್ತು ಒಂದು ಎನ್ಗಲ್ಫಿಂಗ್ ಥರ ಅಂತ ಬಂದಿದೆ, ಆದ್ರೂ ಕೂಡ ಆಪ್ಷನ್ಸ್ ಏನು ನೋಡ್ಕೊಂಬರೋದ್ರೆ ನಿಮಗೆ ಸೆಲ್ಲಿಂಗ್ಗೆ ಅಂದರೆ ಕಾಲ್ ರೇಟಿಂಗೇ ಜಾಸ್ತಿ ಇದೆ, ಅಂದರೆ ರೆಸಿಸ್ಟೆನ್ಸ್ ಇರೋದೇ ಜಾಸ್ತಿ ಕಾಣಿಸ್ತಾ ಇದೆ. 74,500, 600, 700 ಹಂತವಾಗಿ ಕೆಳಗಡೆ 74,000ದಲ್ಲಿ ಸಪೋರ್ಟ್ ತರೋದು ಕಾಣಿಸ್ತಾ ಇದೆ. ಸೊ ಕ್ವಿಕ್ಕಾಗಿ ಒಂದ್ಸಲ ಮ್ಯಾಕ್ಸ್ ಪೇನ್ ನೋಡ್ಕೊಂಬರೋದಾದ್ರೆ 74,000, ಅಂದರೆ ಇವಾಗ ಎಲ್ಲಿದೆಯೋ ಅಲ್ಲೇ ಮುಗಿದ್ರೆ ಆ್ಯಸ್ ಪರ್ ದ ಆಪ್ಷನ್ ಚೇನ್ ಎರಡು ಟಫ್ ಫೈಟ್ ಇರೋದ್ರಿಂದ ಒಂದು ಜಾಸ್ತಿ ಆಪ್ಷನ್ ಬೈರ್ಗಳಿಗೆ ಲಾಸ್ ಆಗುತ್ತೆ ಅನ್ನೋ ಕಾನ್ಸೆಪ್ಟು. ಬಟ್ ಚಾರ್ಟಲ್ಲಿ ಒಂದ್ಸಲ ನೋಡ್ಕೊಂಬಂದು ನೋಡಿ ಏನು ಕಾಣಿಸುತ್ತೆ ಅಂತ. ಸೆನ್ಸೆಕ್ಸು ಸ್ವಲ್ಪ ಆಪ್ಷನ್ ಚೇನ್ ಕೊಡಲ್ವಲ್ಲ, ಟ್ರ್ಯಾಕ್ ಮಾಡೋದು ಕಷ್ಟ. ಸೊ ಇಲ್ಲಿ ನೀವು ನೋಡೋದಾದ್ರೆ ಇವತ್ತು ಒಂದು ಒಳ್ಳೆ ಮೂವ್ಮೆಂಟ್ ಆಗೋಗಿದೆ. 74,000 ಅನ್ನೋದು ನಾಳೆ ಸಪೋರ್ಟ್ ಆಗ್ತಾ ಹೋಗ್ಬೇಕು, ಯಾಕಂದರೆ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದನ್ನೆಲ್ಲ ದಾಟ್ಕೊಂಡು ಮೇಲ್ಗಡೆ ಹೋಗಿ. ಸೊ 74,000 ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು. 74,000 ಬ್ರೇಕ್ ಆಯಿತು ಅಂತಂದರೆ ನಾಳೆ 73,000, 73,500 ಈ ಝೋನಿಗೆ ಕೂಡ ಬಂದು ಟೆಸ್ಟ್ ಆಗುತ್ತೆ. ಅಂದರೆ ಬೇಸಿಕಲಿ ಇವತ್ತಿನ ರೇಂಜನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. 74,500ರಿಂದ 73,500 ಈ ರೇಂಜ್ ಒಳಗಡೆ ಎಕ್ಸ್ಪೈರಿ ಮುಗಿಬೇಕು. ಬಟ್ ಅದಕ್ಕೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ಮೇಲ್ಗಡೆ ಇಮಿಡಿಯೇಟಾಗಿ 74,500 ಇದನ್ನೆಲ್ಲ ನೀವು ಏನು ಮಾಡ್ತಾ ಹೋಗ್ಬೋದು, ಕಾಲ್ ರೇಟಿಂಗ್ ಮಾಡ್ತಾ ಹೋಗ್ಬೋದು. ಸೊ 74,000 ಕನ್ಫರ್ಮ್ ಆಗಿ ಬ್ರೇಕ್ ಆಗಿ ಬರ್ತಾ ಹೋಯಿತು ಅಂತಂದರೆ, ಸೊ ಟಿಪಿಕಲಿ ಇವತ್ತಿನೇನೋ ಒಂದು ಮೂಮೆಂಟ್ ಮಾಡಿತ್ತಲ್ಲ, 1,000 ಪಾಯಿಂಟ್ ಮೂಮೆಂಟು ಅಲ್ಲೇ ಉಳಿಯುವಂಥ ಎಕ್ಸ್ಪೈರಿ ಆಗ್ಬೋದು. ಸೊ ಮೋಸ್ಟ್ಲಿ ನಾಳೆ ಸೈಡ್ ವೈಸ್ ಎಕ್ಸ್ಪೈರಿ ಆಗ್ಬೋದು ಸೆನ್ಸೆಕ್ಸಲ್ಲಿ, ಯಾಕಂದರೆ ಇವತ್ತು 1,000 ಪಾಯಿಂಟ್ ಮೂಮೆಂಟ್ ಆಗಿರೋದ್ರಿಂದ. ಬಟ್ ಎಷ್ಟು ದೂರ ಇರ್ತೀರೋ ಅಷ್ಟು ದೂರ ಒಳ್ಳೆಯದು. 74,600 ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಸೆನ್ಸೆಕ್ಸಲ್ಲಿ. ಕೆಳಗಡೆ 73,500 ಸಪೋರ್ಟ್ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಸೆನ್ಸೆಕ್ಸಲ್ಲಿ ಎಂಟ್ರಿ ಕೊಡೋಕೆ ಹೋಗ್ಬಿಡಿ, ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಡಿ ನಾಳೆ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡೋಣ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಮಾಡಲೇ ಯಾವ ರೀತಿ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದ್ರೆ ಟ್ರೆಂಡ್ನ ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು. ಈ ಬಸ್ ಸ್ಟ್ಯಾಂಡ್ನ ಬ್ರೇಕ್ಔಟ್ ಆದರೆ ಒಂದು ಬ್ರೇಕ್ಔಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇಲ್ಲೊಂದು ಅಟೆಂಪ್ಟ್ ಕೆಳಗಡೆ ಬಂದಿತ್ತು, ಅಲ್ಲಿ ನಿಂತಿತ್ತು, ಮತ್ತೆ ಮೇಲೆ ಹೋಗಿದೆ. ಸೊ ಈಗ ಇದು ಕನ್ಫರ್ಮ್ ಆಗಿದೆ ಅಂತ ಅನ್ನೋ ಥರ ಕಾಣಿಸ್ತಾ ಇದೆ. 4,200ನಲ್ಲಿ ಸಪೋರ್ಟ್ ಇದೆ. ಸೊ ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಟ್ರೆಂಡಲ್ಲಿ ಇವ್ರದ್ದು ಇವೆಂಟ್ ಕೂಡ ಸತ್ಯದಲ್ಲಿದೆ. ಸ್ಟಾಕು ಇವಾಗ ಬೈ ಮಾಡೋ ಲೆವೆಲ್ ಇದೆಯಾ ಅಂದರೆ ಖಂಡಿತ ಇಲ್ಲ. 25ನೇ ತಾರೀಕು ಇವತ್ತೇ ರಿಸಲ್ಟ್ ಬಂದಿದೆಯಾ? ಇವತ್ತು ರಿಸಲ್ಟ್ ಬಂದಿರ್ಬೋದು. ರಿಸಲ್ಟು ಮಾರ್ಕೆಟ್ ಅವರ್ಸ್ ಆದಮೇಲೆ ಬಂದಿದೆಯೋ ನಾನು ಟ್ರ್ಯಾಕ್ ಮಾಡಿಲ್ಲ. ಸೊ ರಿಸಲ್ಟಿಗೆ ನಾಳೆ ಇಂಪ್ಯಾಕ್ಟ್ ಬರ್ತಾ ಹೋಗ್ಬೋದು. ಯಾವ ಥರ ಆಗಿದೆ ಅಂತ ನಾನು ಟ್ರ್ಯಾಕ್ ಮಾಡಿಲ್ಲ, ಕ್ಷಮಿಸಿ. ಬಟ್ ಆ ಥರ ಆಯಿತು ಅಂದರೆ ಬ್ರೇಕ್ಔಟ್ ಫೇಲ್ಯೂರ್ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ದೊಡ್ಡ ರ್ಯಾಲಿ ಆಗೋಗಿದೆ ಸ್ಟಾಕಲ್ಲಿ. ಈಗ ಈ ಟಾಪಿಗೆ ಬಂದಿದೆ, ಇಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಗ್ಬೋದು. ಸೊ ವೆಯ್ಟ್ ಮಾಡಿ, ಈ ಝೋನ್ನ ಯಾವತ್ತು ಬಿಟ್ಟು ಬರುತ್ತೋ ಅವತ್ತು ಒಂದು ಟ್ರೆಂಡಲ್ಲಿ ಒಂದು ಟ್ರೆಂಡ್ ಸಿಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಎಸ್ ಬಿ ಐನಲ್ಲಿ ಇವತ್ತು ದೊಡ್ಡ ಮೂಮೆಂಟ್ ಬಂದಾಗ 800ಕ್ಕೆ ಹೋಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ ಈ ರೀತಿ ಹೋಗ್ತಿದ್ದಾಗ. ಬಟ್ ಇನ್ವೆಸ್ಟರ್ ಆಗಿಲ್ಲ ಎಸ್ ಬಿ ಐನಲ್ಲಿ. ಯಾಕೆ ಇನ್ವೆಸ್ಟರ್ ಆಗೋದು ಬೇಡ ಅಂತ ಹೇಳ್ತೀನಿ ಅಂದರೆ, ಸುಮಾರು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ಸೋಕ್ಕೆ ನೋಡ್ತಾರೆ ಅಂತ. ಬಟ್ ಏನು ಎಸ್ ಬಿ ಐ ಅವರು ಇನ್ವೆಸ್ಟ್ ಮಾಡಿದ್ರಲ್ಲ ಯಾವುದರಲ್ಲಿ, ಎಸ್ ಬ್ಯಾಂಕಲ್ಲಿ 10 ರೂಪಾಯಿ 12 ರೂಪಾಯಿ ಇದ್ದಾಗ ಇನ್ವೆಸ್ಟ್ ಮಾಡಿದ್ರಲ್ಲ, ಆ ಸ್ಟೇಕನ್ನು ಸೇಲ್ ಮಾಡೋಕ್ಕೆ ಇವಾಗ ಡೇಟ್ ಹತ್ತಿರ ಬರ್ತಾ ಇದೆ. ಅದೇನಾದ್ರು ಸೆಲ್ ಮಾಡಿದ್ರು ಅಂದರೆ ಅವಾಗ 10 ರೂಪಾಯಿ 12 ರೂಪಾಯಿ ತೊಗೊಂಡಿದ್ರು. ಇವಾಗ ಎಸ್ ಬ್ಯಾಂಕ್ ಎಷ್ಟು ನಡೀತಾ ಇದೆ? ಎಸ್ ಬ್ಯಾಂಕ್ ಇವಾಗ ಸುಮಾರು ಜಾಸ್ತಿನೇ ನಡೀತಾ ಇರಬೇಕು. ಎಸ್ ಬ್ಯಾಂಕ್ ನೋಡ್ಕೊಂಡ್ಬಂದ್ಬೋಣ. ಇವಾಗ 25-26 ರೂಪಾಯಿ ಎಲ್ಲ ನಡೀತಾ ಇರಬೇಕು. ಎಷ್ಟು ನಡೀತಾ ಇದೆ ಗೊತ್ತಿಲ್ಲ, ನಾನು ಟ್ರ್ಯಾಕ್ ಮಾಡಿಲ್ಲ. 25-26 ರೂಪಾಯಿ ನಡೀತಾ ಇದೆ. ಸೊ 1 to ಡಬಲ್ ಬರುತ್ತಲ್ವಾ ಎಸ್ ಬಿ ಐ ಅವರಿಗೆ, ಆ ದುಡ್ಡು ಏನಾಗುತ್ತೆ ಇವರು ಬುಕ್ಸಿಗೆ ಬಂದು ಆ್ಯಡ್ ಆಗುತ್ತೆ. ಸೊ ಅದು ಒಂದು ಪಾಸಿಟಿವ್ ಸೈನ್ ತೋರಿಸ್ತಾ ಇದೆ. 20,000 ಕೋಟಿ ಅಂತಲೂ ಏನೋ ಕೇಳ್ಪಟ್ಟೆ ನಾನು. ಸೊ ನೋಡ್ತಾ ಹೋಗೋಣ. ಹಾಗಾಗಿ ಈ ಟ್ರೆಂಡನ್ನು ಬ್ರೇಕ್ಔಟ್ ಆಗಿ ತುಂಬ ಒಳ್ಳೆ ಲೆವೆಲಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಬಿಟ್ಟು ಇದು ಇನ್ನೂ ಕಂಟಿನ್ಯೂಷನ್ ಆಗ್ಬೋದು ಅಂತಲೇ ಅನ್ನಿಸ್ತಾ ಇದೆ ಯಾವುದರಲ್ಲಿ, ಎಸ್ ಬಿ ಐನಲ್ಲಿ. ಅದೇ ರೀತಿಯಾಗಿ ಎಸ್ ಬ್ಯಾಂಕಲ್ಲಿ ಏನಾಗ್ಬೋದು ಮೂಮೆಂಟು ಅಂತಂದರೆ, ಅಷ್ಟು ದೊಡ್ಡ ಎಸ್ ಬಿ ಐ ಏನಾದ್ರು ಸೆಲ್ ಮಾಡ್ಕೊಂಡು ಹೋಯಿತು ಅಂತಂದರೆ ವಾಪಸ್ಸು ಟ್ರೆಂಡ್ ಲೈನ್ ಹತ್ರ ಬರ್ತಾ ಹೋಗ್ಬೋದು. ಸ್ವಲ್ಪ ಹುಷಾರಾಗಿರಿ. ಸ್ಟಾಕು ಇಲ್ಲಿಂದ ಕರೆಕ್ಷನ್ ಬರ್ಬೋದು, 20 ಲೆವೆಲ್ಗೆ ಮತ್ತೆ ಟೆಸ್ಟ್ ಆಗ್ಬೋದು. ಸೊ ಹೊಸದಾಗಿ ಅಕ್ಯುಲೇಟ್ ಮಾಡ್ಕೋಬೇಕು ಅಂದರೆ ನೋಡಿ, ಅಕ್ಯುಲೇಟ್ ಮಾಡ್ಕೊತಾನೆ ಇದ್ದೀವಿ. ಸೊ ನೋಡೋಣ ರಿಸಲ್ಟು ಎಲ್ಲ ಬಂದು ಏನಾಗುತ್ತೆ ಅನ್ನೋದ್ರ ಮೇಲೆ. ಬೇಕಾದಷ್ಟು ಬ್ಯಾಂಕ್ಗಳಿದೆ, ಯಾಕೆ ಈ ಥರ ಬ್ಯಾಂಕ್ ಹಿಂದೆ ಹೋಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಅದೇ ರೀತಿಯಾಗಿ ಆಕ್ಸಿಸ್ ಬ್ಯಾಂಕ್ ನೋಡ್ತಾ ಹೋಗೋದಾದರೆ, ಇವತ್ತು ಇವ್ರದ್ದೇನೋ ಕ್ಯಾಪೆಕ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ರೆವೆನ್ಯೂ ಕಲೆಕ್ಟ್ ಮಾಡ್ತಾರೆ ಅಂತ ಯಾವುದೋ ಒಂದು ನ್ಯೂಸಿಗೋಸ್ಕರ ಇವತ್ತು ಕೇಳ್ಪಟ್ಟೆ.
ಅದಕ್ಕೋಸ್ಕರ ಮೇಲ್ಗಡೆ ಹೋಗಿದೆ ಅಂತ. ಸೊ ಬೋರ್ಡ್ ಮೀಟಿಂಗ್ ಆಯಿತು, ನಾವು ಫಂಡ್ ರೈಸ್ ಮಾಡ್ತಾ ಇದ್ದೀವಿ ಅಂತ ಏನೋ ಕೇಳ್ಪಟ್ಟೆ. ಸೊ ಫಾಲೋ ಅಪ್ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡಿ ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಕೂಡ ಇತ್ತು. ಸೊ ಆ ಕಾರಣದಿಂದಾಗಿ ಇವತ್ತು ಎಲ್ಲ ನ್ಯೂಸ್ ಒಟ್ಟಿಗೆ ಬಂದಿದೆ. ಹಾಗಾಗಿ 1000ದಲ್ಲಿ ಒಂದು ಸಪೋರ್ಟ್ ತೊಗೊಂಡು ಮತ್ತೆ ಮೇಲ್ಗಡೆ ಹೋಗಿದೆ. ಬಟ್ ಟ್ರೆಂಡ್ ಲೈನ್ ಬ್ರೇಕ್ ಆಯ್ತಾ ಅಂತ ಮಾತಾಡ್ಕೊತಾ ಇದ್ವಿ. ಆದರೆ 1000 ಲೆವೆಲಲ್ಲಿ ನೋಡಿ ರೌಂಡ್ ಲೆವೆಲಲ್ಲಿ ಇನ್ನೂ ಬಿಟ್ಕೊಟ್ಟಿಲ್ಲ. ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗಿದೆ. ಸ್ಟಿಲ್ ವಿತಿನ್ ದ ಝೋನಲ್ಲಿ ಇದೆ. 1150 ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ ಮೇಲ್ಗಡೆ ಹೋಗುತ್ತೆ, ಇಲ್ಲಾಂದರೆ ಕೆಳಗಡೆ ಬರ್ತಾ ಹೋಗುತ್ತೆ. ಪಿ ವ್ಯಾಲ್ಯೂಷನ್ ನೋಡಿದ್ರೆ ಆಕ್ಸಿಸ್ ಬ್ಯಾಂಕು ಸ್ವಲ್ಪ ಚೀಪಾಗಿ ಇತ್ತು ಕಂಪ್ಯಾರಿಟಿವ್ಲಿ. ಬಟ್ ಕೋಟಕ್ ಬ್ಯಾಂಕಿಗೆ ಈ ಥರ ಬಂದಿರೋದ್ರಿಂದ ನೋಡಿ, ಕೋಟಕ್ ಬ್ಯಾಂಕು ಆಕ್ಸಿಸ್ ಬ್ಯಾಂಕ್ ಎಲ್ಲ ಒಂದೇ ಟೈರ್ ಬ್ಯಾಂಕ್ಗಳಾಗ್ತಾ ಹೋಗುತ್ತೆ. ಸೊ ಅಂದರೆ ಆಲ್ಮೋಸ್ಟ್ ಸೇಮ್ ಕಸ್ಟಮರ್ ಬೇಸು, ಸೇಮ್ ಲೆವೆಲಲ್ಲಿರುವಂಥ ಬ್ಯಾಂಕು. ಅವ್ರಿಗೆ ನೆಗೆಟಿವ್ ಆದರೆ ಇವರಿಗೆ ಪಾಸಿಟಿವ್ ಆಗಿರಬೇಕು, ಜೊತೆಗೆ ಪಾಸಿಟಿವ್ ನ್ಯೂಸ್ ಕೂಡ ಆ್ಯಡ್ ಆಗಿದೆ. ಸೊ ನೋಡ್ತಾ ಹೋಗೋಣಂತೆ. ಇದೇನು ಹೊಸದಲ್ಲ, ಕ್ರೆಡಿಟ್ ಕಾರ್ಡ್ ಇಶ್ಯೂದು ಈ ಥರ ತೊಗೊತಾರೆ RBI ನವರು. ಡಿಜಿಟಲಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತು ಅಂತಂದರೆ ಅವ್ರ ಪ್ಲಾಟ್ಫಾರ್ಮ್ ಏನು ಎಕ್ಸಾಕ್ಟ್ ಇಶ್ಯೂ ಅಂತ ಗೊತ್ತಿಲ್ಲ. ಯಾಕೆಂದರೆ ಕೋಟಕ್ ಬ್ಯಾಂಕಲ್ಲಿ ನಂದು ಕೂಡ ಅಕೌಂಟ್ ಇದೆ, ಏನು ಪ್ರಾಬ್ಲಮ್ ಅಂತ ಆಗಿಲ್ಲ. ಬಟ್ ನೋಡ್ಬೇಕು, ನಾನು ಚೆಕ್ಔಟ್ ಮಾಡಿಲ್ಲ ಏನಕ್ಕೆ RBI ಥರ ಡಿಜಿಟಲಿ ವೀಕ್ ಅಂದರೆ ಯಾವ ರೀತಿ ಅಂತ. ಯಾಕಂದರೆ HDFC ಬ್ಯಾಂಕಿಂದ ಇಶ್ಯೂ ಆದಾಗ ನೆಟ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿತ್ತು ಅಂತ, ಪದೇ ನೆಟ್ ಬ್ಯಾಂಕಿಂಗ್ ಇಶ್ಯೂ ಬರ್ತಾ ಇತ್ತು ಅಂತ, ಹೊಸ ಕ್ರೆಡಿಟ್ ಕಾರ್ಡ್ ನೀವು ಇಶ್ಯೂ ಮಾಡಬೇಡಿ, ಇಶ್ಯೂ ಫಿಕ್ಸ್ ಮಾಡೋ ತನಕ ಅಂತ ಹೇಳಿದರು. ಕೋಟಕ್ ಬ್ಯಾಂಕಿಗೆ ಏನು ಹೇಳಿದ್ದಾರೆ ಅಂತ ನಾನು ಇನ್ನೂ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, ಫಾಲೋ ಅಪ್ ಮಾಡ್ತೀನಿ ಅದನ್ನ. ಸೊ ಅದನ್ನ ಸಾಲ್ವ್ ಮಾಡಿದ್ರು ಅಂತಂದರೆ ಆವಾಗ ಅದನ್ನ ತೆರವುಗೊಳಿಸ್ತಾ ಹೋಗ್ತಾರೆ. ಸೊ ಖಂಡಿತವಾಗಿ ಇವತ್ತು ಲಾಂಗ್ ಟರ್ಮಲ್ಲಿ ಯಾರು ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ತೊಂದರೆ ಇಲ್ಲ. ಕೋಟಕ್ ಬ್ಯಾಂಕನ್ನು ಮಾತಾಡ್ಬೋಣ ಅಂದರೆ ಬೇಕಾದ್ರೆ ಮಾತಾಡ್ಬೋಣ. 1680ರಲ್ಲಿ ಮಲ್ಟಿಪಲ್ ಟೈಮ್ಸು ಸಪೋರ್ಟ್ ತಗೊಂತಾ ಇದ್ದಂಥ ಬ್ಯಾಂಕು ಇವತ್ತು 1680ನ ಬ್ರೀಚ್ ಆಗಿ ಕೆಳಗಡೆ ಬಂದಿದೆ ಅಲ್ವಾ. 1600 ಲೆವೆಲ್ ತನಕ ಬಂದಿತ್ತು. ಸೊ ಇಲ್ಲಿಂದ ಕೆಳಗಡೆ ಆದರೆ ಖಂಡಿತ ಕಂಟಿನ್ಯೂಷನ್ ಆಗೋ ಸಾಧ್ಯತೆ ಇದೆ ಸ್ಟಾಕಲ್ಲಿ. ಇದಕ್ಕೆ ಅನಿರ್ದಿಷ್ಟ ಅವಧಿಗೆ ಅಂತ ಹೇಳಿರೋದ್ರಿಂದ ವಾಪಸ್ 1400 ಲೆವೆಲ್ ತನಕ ಬರ್ಬೋದು. ಯಾಕೆಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್. ಹಾಗಂತ ನಾನು ಒಂದು ಆಪರ್ಚುನಿಟಿ ತೊಗೊತೀನಿ, ಇಲ್ಲಿ 1600ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ 1500ಕ್ಕೆ ಬರ್ಬೋದು, 1400ಕ್ಕೆ ಬರ್ಬೋದು. ಹಂತವಾಗಿ ಇಲ್ಲಿಂದ ನೀವು ಇನ್ವೆಸ್ಟ್ ಮಾಡ್ಕೊತಾ ಬರ್ಬೋದು. ಅಥವಾ ನಾನು ಪೂರ್ತಿ ವೆಯ್ಟ್ ಮಾಡ್ತೀನಿ, ಕಾಯ್ತೀನಿ 1500 ಅಂತ ಕೆಳಗಡೆ ಬರ್ತೀನಿ ಅಂದರೆ ಆ ಥರ ಕೂಡ ವೆಯ್ಟ್ ಮಾಡ್ಬೋದು. ನೋಡಿ ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ 1500 ಲೆವೆಲು. ಸೊ 1600 ಲೆವೆಲ್ ಏನಾದ್ರು ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇತ್ತು ಅಂದರೆ ಇನ್ನೂ ಒಂದು 100 ಪಾಯಿಂಟ್ ಮೂವ್ಮೆಂಟು ಖಂಡಿತವಾಗ್ಲೂ ಕೋಟಕ್ ಬ್ಯಾಂಕಲ್ಲಿ ಸಿಗ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟ್ಯಾಕ್ಸ್ ಬಗ್ಗೆ ಕೆಲವರು ಮಾಹಿತಿನ ಕೇಳಿದ್ರಿ ಸರ್. ಟ್ಯಾಕ್ಸಬಲ್ ಸೀರೀಸ್ನ ಡೆಡಿಕೇಟೆಡ್ ಆಗಿದೆ, ಅದು ಒಂದೆರಡು ಹೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು. ನೀವು ಖಂಡಿತವಾಗ್ಲೂ ರಿಬೇಟ್ ಬಗ್ಗೆ ಅಥವಾ ಎಲ್ಲಿ TDS ಆಗುತ್ತೆ, ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅದ್ರ ಬಗ್ಗೆ ಟ್ಯಾಕ್ಸ್ ಡಿಕ್ಲರೇಷನ್ ಇಂದ ನೀವು ನೋಡ್ತಾ ಬರೋದಾದರೆ ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಲ್ಲಿ ಕ್ರಮೇಣವಾಗಿ ಮಾಹಿತಿ ಸಿಗುತ್ತೆ. ಅದು ನೋಡಿದ ಮೇಲೆ ಏನಾದರೂ ಡೌಟ್ ಬರ್ತಾ ಇದೆ ಅಂದರೆ ಆ ವಿಡಿಯೋ ಕೆಳಗೆ ನೀವು ಕಮೆಂಟ್ ಮಾಡ್ತಾ ಹೋಗಿ, ನಾನು ಅದನ್ನ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ. ಶಿವ ಅವರು ಕೂಡ ಶೇರ್ ಮಾಡಿದ್ರು, ಥ್ಯಾಂಕ್ ಯು ಸರ್. ಜೀವ ವಿಮೆನ, ಆರೋಗ್ಯ ವಿಮೆನ ಚೂಸ್ ಮಾಡ್ಕೊಂಡಿದ್ದಕ್ಕೆ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್, ಸಬ್ಸ್ಕ್ರಿಪ್ಷನ್ ಆ ಥರ ಏನೂ ಇಲ್ಲ. ನಿಮಗೆ ಯಾವ್ದು ಸೂಕ್ತ ಅನಿಸುತ್ತೋ ಆ ಜೀವ ವಿಮೆನ, ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೊಳ್ಳಿ. ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಏನಾದರೂ ಸಹಾಯ ಬೇಕಿತ್ತು ಅಂತಂದರೆ ಖಂಡಿತ ಮಿಷನ್ 23 2024 ಅಂತ 2 ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇರುತ್ತೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.